ಗ್ಯಾಂಗ್ ಕಳ್ಳತನ ಮಾಡಿರುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಅಂತಿಂತ ಸ್ಟೋರಿ ಅಲ್ಲ. ಈ ಖತರ್ನಾಕ್ ಗ್ಯಾಂಗ್ ಮಾಡಿರುವ ಕೆಲಸ ಕೇಳಿದ್ರೆ ನೀವೇ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಿ. ಕಾರಣ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಕಳ್ಳರ ಈ ಕೈ ಚಳಕ. ಹಂಗಾದ್ರೆ ಕಳ್ಳರ ಕೈ ಚಳಕ ಅನ್ನೋದಕ್ಕಿಂತ ಯಾವ ರೀತಿ ಇವರು ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದೊಂದು ಖತರ್ನಾಕ್ ಕಿರಾತಕರ ಕೃತ್ಯದ ಸ್ಟೋರಿ. ಇವರ ಕೃತ್ಯ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಕಾರಣ ಒಂದು ಖತರ್ನಾಕ್ ಗ್ಯಾಂಗ್ ನ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಇವರು ಹೆಣದ ತಂತ್ರ. ಆ ಅಧಿಕಾರಿ ಮನೆಗೆ ನುಗ್ಗಿ ಅವರು ಮಾಡಿದ್ದೆಂಥ ಕೃತ್ಯ ಗೊತ್ತಾ? ಬೆಡ್ರೂಮ್ ನಲ್ಲಿ ಅಳವಡಿಸಿದ್ರಂತೆ ರಹಸ್ಯ ಕ್ಯಾಮ್ರಾ. ಹಣಕ್ಕಾಗಿ ಇಟ್ರು ಬೆದರಿಕೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಖತರ್ನಾಕ್ ಗಳ ದೊಡ್ಡ ಕೃತ್ಯದ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ ಆ ಅಧಿಕಾರಿ ಯಾರು? ಅದೇ ಅಧಿಕಾರಿ ಮನೆಗೆ ನುಗ್ಗಿ ಎಲ್ಲಿ ಕ್ಯಾಮ್ರಾ ಅಳವಡಿಸಿದ್ರು, ಯಾಕಾಗಿ ಕ್ಯಾಮ್ರಾ ಅಳವಡಿಸಿದ್ರು, ಹೇಗೆ ಇವರು ಬೆದರಿಕೆಗಳನ್ನ ಹಾಕಿದ್ರು ತದನಂತರದಲ್ಲಿ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇದು ಬೆಳಗಾವಿಯಲ್ಲಿ ನಡೆದಂತಹ ಭಯಾನಕ ಕೃತ್ಯದ ಸುದ್ದಿ. ಮಹಿಳಾ ಅಧಿಕಾರಿ ಮನೆಗೆ ನುಗ್ಗಿ ಅವರು ಮಾಡಿದ್ದಂಥ ಕೆಲಸ ಗೊತ್ತಾ? ಮನೆಯ ಬಲ್ಬ್ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮ್ರಾವನ್ನ ಅಳವಡಿಸಿದ್ರಂತೆ ಕಿರಾತಕರು. ಖಾಸಗಿ ದೃಶ್ಯ ಸರಿಯಾದ ಬಳಿಕ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕುವುದಕ್ಕೆ ಶುರು ಮಾಡಿದ್ದಾರೆ. 50 ಲಕ್ಷ ಹಣ ಕೊಡಬೇಕು ಅಂತ ಅಧಿಕಾರಿಗೆ ಬೆದರಿಕೆ ಇಟ್ಟಿದ್ದಾರಂತೆ. ಹಣ ಕೊಡದೆ ಹೋದ್ರೆ ಖಾಸಗಿ ವಿಡಿಯೋವನ್ನ ವೈರಲ್ ಮಾಡ್ಬಿಡ್ತೀವಿ ಅಂತ ಬೆದರಿಕೆ. ನಕಲಿ ಪತ್ರಕರ್ತರ ಕಿರುಕುಳಕ್ಕೆ ಬೇಸತ್ತ ಮಹಿಳಾ ಅಧಿಕಾರಿ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ಲೇಡಿ ಆಫೀಸರ್. ಬೆಳಗಾವಿಯಲ್ಲಿ ಆಗಿರುವ ಘಟನೆ, ಬೆಳಗಾವಿಯಲ್ಲಿ ಆಗಿರುವಂತಹ ಭಯಾನಕ ಕೃತ್ಯ ಅದು. ಹಂಗಾಗಿ ಯಾವ ಟೈಮಿಗೆ ಹೆಂಗೆ ಯಾವ ರೀತಿ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡಕ್ಕಾಗ್ತಾ ಇಲ್ಲ ಅಂತ ಅಂತಂತ ಗ್ಯಾಂಗ್ಗಳು ರಾಜ್ಯದಲ್ಲಿ ತಲೆ ಎತ್ತುತ್ತಾ ಇದೆ ಅಂತ. ಮಹಿಳಾ ಅಧಿಕಾರಿ ಮನೆಗೆ ಹೋಗಿದ್ದಲ್ಲದೆ ಅವ್ರಿಗೆ ಗೊತ್ತಾಗದೆ ಹೆಂಗೆ ಅವರ ಬೆಡ್ರೂಮ್ ನಲ್ಲಿ ಬಲ್ಬ್ ಹೋಲ್ಡರ್ಗಳಲ್ಲಿ ಕ್ಯಾಮ್ರಾ ಅಳವಡಿಸಿ ಮಾಡಿ ಬಂದಿತ್ತಂತೆ ಈ ಗ್ಯಾಂಗ್. ಅಳವಡಿಕೆ ಮಾಡಿದ್ದಷ್ಟೇ ಅಲ್ಲ, ಅಲ್ಲಿ ಖಾಸಗಿ ತನದ ಒಂದಷ್ಟು ದೃಶ್ಯಗಳು ಸರಿಯಾಗುತ್ತೆ, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸರಿಸುಮಾರು 50 ಲಕ್ಷ ಹಣ ಕೊಡಬೇಕು ಅಂತ ಬೆದರಿಕೆ ಇಟ್ಟಿದ್ದಾರಂತೆ ನಕಲಿ ಪತ್ರಕರ್ತರ ತಂಡ. ಹೇಳ್ಕೊಳ್ಳೋದು ಪತ್ರಕರ್ತರು ಅಂತ, ಕ್ರಾಸ್ ವೆರಿಫೈ ಮಾಡಿದಾಗ ಅವರು ಪತ್ರಕರ್ತರ ಅಲ್ಲ ಅನ್ನುವಂತಹ ವಿಚಾರಗಳು ಗೊತ್ತಾಗಿದೆ. ಹಂಗಾಗಿ ನಕಲಿ ಪತ್ರಕರ್ತರ ತಂಡ ಈ ರೀತಿ ಮಹಿಳಾ ಅಧಿಕಾರಿಗೆ ಕ್ಯಾಮ್ರಾ ಇಟ್ಟು ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿಯೋ ಮೂಲಕ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಬೇಸತ್ತಂತಹ ಲೇಡಿ ಆಫೀಸರ್ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ ಆಗಿರುವ ಘಟನೆ ಇದು. ನೋಡಿದ್ರಲ್ಲ ಯಾವ ರೀತಿ ಬಲ್ಬ್ ಹೋಲ್ಡರ್ಗಳಲ್ಲಿ ಕ್ಯಾಮ್ರಾ ಅಳವಡಿಸಿದ್ರು ಅಂತ. ಇಡೀ ಪ್ರಕರಣ ದಾಖಲಾದ ಬಳಿಕ ಲೇಡಿ ಆಫೀಸರ್ ದೂರು ಕೊಟ್ಟ ಬಳಿಕ ಈ ಪ್ರಕರಣವನ್ನ ಪೊಲೀಸರು ಅಂತೂ ಇಂತೂ ಭೇದಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೂರಿನ ಬೆನ್ನಲ್ಲೇ ಪ್ರಕರಣವನ್ನ ಮಾಳಮಾರುತಿ ಠಾಣೆ ಪೊಲೀಸರು ಭೇದಿಸಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದ 3 ನಕಲಿ ಪತ್ರಕರ್ತರನ್ನ ಹೆಡೆಮುರಿ ಕಟ್ಟಿದ್ದಾರಂತೆ ಪೊಲೀಸರು. ಖಾಸಗಿ ವಿಡಿಯೋ ಸೆರೆಗೆ ಖತರ್ನಾಕ್ ಕೆಲಸ ಮಾಡಿದಂತ ಈ ನಕಲಿ ಪತ್ರಕರ್ತರನ್ನ ಬಂಧಿಸಿದ್ದಾರೆ. ಕಚೇರಿಗೆ ಹೋಗುವಾಗ ಆಗಾಗ ಕಿಟಕಿಯಲ್ಲಿ ಮನೆ ಕೀ ಇಟ್ಟು ಹೋಗ್ತಾ ಇದ್ರಂತೆ ಅಧಿಕಾರಿ. ನೋಡಿ ಹುಷಾರಾಗಿರಿ, ಬಹುತೇಕರು ಕೆಲಸಕ್ಕೆ ಹೋಗೋರೆಲ್ಲ ಅಕ್ಕಪಕ್ಕದಲ್ಲೇ ಕೀ ಇಟ್ಟು ಹೋಗ್ತೀರಿ, ಬಟ್ ಕಳ್ಳತನ ಒಂದೇ ವಿಚಾರ ಅಲ್ಲ, ಬದಲಾಗಿ ಈ ರೀತಿ ಕೃತ್ಯಗಳನ್ನ ಕೆಲವರು ಎಸಗ್ತಾ ಇದ್ದಾರೆ ಅಂತ. ಹಂಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ. ಅಧಿಕಾರಿ ತಾವು ಕೆಲಸಕ್ಕೆ ಹೋಗುವಾಗ ಮನೆ ಕೀಯನ್ನ ಅಲ್ಲೇ ಇಟ್ಟು ಹೋಗ್ತಾ ಇದ್ರಂತೆ, ಅದನ್ನ ಅಬ್ಸರ್ವ್ ಮಾಡುತ್ತೆ ಈ ನಕಲಿ ಪತ್ರಕರ್ತರ ತಂಡ. ಅದನ್ನ ನೋಡಿ ಒಂದಿನ ಅವ್ರು ಇಲ್ಲದೆ ಇರುವಾಗ ಮನೆ ಲಾಕರ್ ಅನ್ನ ಓಪನ್ ಮಾಡಿ ಅಲ್ಲಿ ಬಲ್ಬ್ ಹೋಲ್ಡರ್ ಗಳನ್ನ ತೆಗೆದು ಅದರಲ್ಲಿ ಒಂದು ರಹಸ್ಯ ಕ್ಯಾಮೆರಾಗಳನ್ನ ಅಳವಡಿಸಿ ತದನಂತರ ಅದರಲ್ಲಿ ಖಾಸಗಿ ದೃಶ್ಯಗಳು ಅದರಲ್ಲಿ ಸರಿಯಾದ ಬಳಿಕ
ಅದೇ ದೃಶ್ಯಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇತ್ತು ಇಡೀ ತಂಡ ಅನ್ನುವಂತಹ ವಿಚಾರ ಸದ್ಯ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಹಂಗಾಗಿ ಮನೆಯಿಂದ ಹೊರಡುವಾಗ ಎಲ್ಲಾದ್ರೂ ಕೀಟ್ ಹೋಗ್ತೀರಿ ಅಂದ್ರೆ ಮನೆ ಕಳ್ಳತನದ ವಿಚಾರ ಮಾತ್ರ ಅಲ್ಲ, ಇಂಥ ವಿಚಾರಗಳನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕು. ಹಂಗಾಗಿ ಸ್ವಲ್ಪ ಮನೆ ಲಾಕ್ ಮಾಡುವಾಗ ಹುಷಾರಾಗಿರಿ ಅಂತ. ಸೊ ದೃಶ್ಯ ನೋಡ್ತಾ ಇರೋದಲ್ಲ, ಇದು ಮಹಿಳಾ ಅಧಿಕಾರಿಯ ನಿವಾಸದಲ್ಲಿದ್ದಂತಹ ಬಲ್ಬ್ ಹೋಲ್ಡರ್ಗಳನ್ನ ತೆಗೆದು ತಪಾಸಣೆ ಮಾಡಿದಾಗ ಅಷ್ಟು ಹೋಲ್ಡರ್ಗಳಲ್ಲೂ ಕೂಡ ಒಂದಷ್ಟು ರಹಸ್ಯ ಕ್ಯಾಮ್ರಾಗಳನ್ನ ಈ ಗ್ಯಾಂಗ್ ಅಳವಡಿಸಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೊ ಅದನ್ನ ಪರಿಶೀಲನೆ ಮಾಡಿದಾಗ ಖಾಸಗಿ ವಿಡಿಯೋಗಳು ಕೂಡ ಅದರಲ್ಲಿ ಸೆರೆಯಾಗಿತ್ತಂತೆ. ಅದನ್ನ ಇಟ್ಕೊಂಡು ಈ ನಕಲಿ ಪತ್ರಕರ್ತರ ತಂಡ ಮಹಿಳಾ ಅಧಿಕಾರಿಗೆ ಕರೆ ಮಾಡೋದೇನು, ಬೆದರಿಕೆ ಹಾಕೋದೇನು, 50 ಲಕ್ಷ ಹಣ ಕೊಡದೆ ಹೋದ್ರೆ ಈ ವಿಡಿಯೋವನ್ನ ಅಥವಾ ಈ ದೃಶ್ಯಗಳನ್ನ ವೈರಲ್ ಮಾಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕ್ತಾ ಇತ್ತಂತೆ. ಹಂಗಾಗಿ ಇದರಿಂದ ಬೇಸತ್ತಂತಹ ಲೇಡಿ ಆಫೀಸರ್ ಸಹಜವಾಗಿ ದೂರು ಕೊಟ್ಟಿದ್ದಾರೆ. ದೂರಿನ ಬಳಿಕ ಈಗ 3 ನಕಲಿ ಪತ್ರಕರ್ತರ ಬಂಧನ ಆಗಿದೆ ಈ ವಿಚಾರದಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೆಮರಿ ಕಾರ್ಡ್ ಇಲ್ಲ ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ACP ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ PI ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಡಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ BNS 308, 77, 351 ಇದರಲ್ಲಿ ಮತ್ತು IT ಆಕ್ಟ್ 66E, 67 ಮತ್ತು 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಈ ಪ್ರಕಾರ ನಾವು FIR ದಾಖಲು ಮಾಡಿಸಿದ್ದೀವಿ. ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾ ಇದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ 3 ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಒಂದು ಲೈಟ್ ಬಲ್ಬ್ ಹೋಲ್ಡರ್ ಇರುತ್ತೆ, ಆ ಥರ ಇದೆ ಅದು. ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಕಿ ನಾವು ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ. ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಸೊ ಪಬ್ಲಿಕ್ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು. ಈ ಥರದ ಆಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ಥರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವ್ರ ಮೇಲೆ ಕಾನೂನು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಇದು ಒಂದ್ ರೀತಿ ಪಾಠ ಅಂತ ಸಾರ್ವಜನಿಕರಿಗೆ, ಯಾಕಂದ್ರೆ ಬಹುತೇಕರು ಮನೆ ಕೀಯನ್ನ ಅಕ್ಕಪಕ್ಕದಲ್ಲೇ ಇಟ್ಕೊಂಡು ಹೋಗ್ತಿರ್ತಾರೆ. ಬಹುತೇಕ ಸಲ ಕಳ್ಳತನ ಆಗಿರುವಂತಹ ವಿಚಾರಗಳನ್ನ ನೋಡ್ತಾ ಇದ್ವಿ. ಬಟ್ ಇದು ಹೊಸ ರೀತಿಯ ಗ್ಯಾಂಗ, ಹೊಸ ರೀತಿಯ ಪ್ಲಾನಿಂಗ್ಗಳ ಅಂತ? ಹೌದು ಶ್ರುತಿ, ಏನಂತಂದ್ರೆ ಇದು ಪೊಲೀಸರಿಗೂ ಕೂಡ ಬೆಚ್ಚಿ ಬೀಳುವಂತ ಸಂಗತಿ ಆಗಿತ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಈ 3 ಏನು ನಕಲಿ ಪತ್ರಕರ್ತರಿದ್ದಾರೆ, ಇವರು ಏನಂತಂದ್ರೆ ಮೊದಲು ಏನು ಫಸ್ಟ್ ಅಧಿಕಾರಿಯನ್ನ ಅಬ್ಸರ್ವ್ ಮಾಡ್ತಾರೆ. ಈ ಅಧಿಕಾರಿ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ. ಆ ಅಧಿಕಾರಿ ಒಬ್ಬ ಮಹಿಳಾ ಅಧಿಕಾರಿ ಮನೆಗೆ ಹೋಗ್ತದನ್ನ ಗಮನಿಸಿ ಆ ಮಹಿಳಾ ಅಧಿಕಾರಿಯ ಮನೆಗೆ ಒಳಗಡೆ ಹೋಗಿ, ಅಂದ್ರೆ ಏನು ಒಳಗಡೆ ಲೈಟ್ ಏನು ಹೋಲ್ಡರ್ಸ್ ಇರ್ತಾವೆ ಅಲ್ಲಿ ಇವರು ಏನು ಒಂದು ರೀತಿಯಲ್ಲಿ ಕ್ಯಾಮ್ರಾಗಳನ್ನ ಇಟ್ಟು ಅವರ ಖಾಸಗಿ ವಿಡಿಯೋಗಳನ್ನ ಸೆರೆ ಮಾಡುವಂತ ಕೆಲಸ ಮಾಡ್ತಾರೆ. ಮೊದಲು ಇವರು ಏನಂದ್ರೆ ಮಹಿಳಾ ಅಧಿಕಾರಿ ಮನೆಗೆ ಹೋಗ್ಲಿಕ್ಕೆ ಮೊದಲು ಕಾರಣ ಅಂತಂದ್ರೆ ಅಲ್ಲಿ ಏನು ಕೆಲಸ ಮಾಡ್ತಿರ್ತಾರೆ, ಮಹಿಳಾ ಅಧಿಕಾರಿ ಮನೆಯಲ್ಲಿ ಕೆಲಸ ಮಾಡ್ತಾ ಕೆಲಸದಾಕೆಯನ್ನ ಫಸ್ಟ್ ಪರಿಚಯ ಮಾಡ್ಕೊಂಡು ಅವಳಿಗೆ ಹಣದ ಆಸೆಯನ್ನ ತೋರಿಸಿ ನಂತರ ಆ ಕೀ ಎಲ್ಲಿ ಇಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಏನು ಆ ಕೀಯನ್ನ ತೆಗೆದುಕೊಂಡು ಮಹಿಳಾ ಅಧಿಕಾರಿ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಮನೆ ಒಳಗಡೆ ಹೋಗಿ 3-4 ಕಡೆ ಏನು ಹೋಲ್ಡರ್ಗಳಲ್ಲಿ ಏನು ಇದನ್ನ ಕ್ಯಾಮ್ರಾವನ್ನ ಇಟ್ಟು ಅವರ ದೃಶ್ಯವನ್ನ ಸೆರೆ ಮಾಡ್ತಾರೆ. ಸೆರೆ ಆದ ತಕ್ಷಣ ನಂತರ ಯಾರು ಅಧಿಕಾರಿ ಅವರು ಮಹಿಳಾ ಅಧಿಕಾರಿ ಮನೆಗೆ ಹೋಗಿರ್ತಾರೆ ಅವರನ್ನ ಬ್ಲಾಕ್ ಮೇಲ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಮೊದಲು 1 ಕೋಟಿ ರೂಪಾಯಿ ಹಣವನ್ನ ಕೇಳ್ತಾರೆ. ನಂತರ 1 ಕೋಟಿ ಆಗದ ನಂತರ 50 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ. ಇದಾದ ನಂತರ ಮಹಿಳಾ ಅಧಿಕಾರಿಗೆ ಸಾಕಷ್ಟು ತೊಂದರೆಗೂ ಕೂಡ ಕೊಡುವಂತ ಕೆಲಸ ಮಾಡ್ತಾರೆ. ನಂತರ ಧೈರ್ಯವಾಗಿ ಮಹಿಳಾ ಅಧಿಕಾರಿ
ಪೊಲೀಸ್ ಕಮಿಷನರ್ ಹೋಗಿ ದೂರವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ನಂತರ ಮಾಳಮಾರುತಿ ಪೊಲೀಸರು ಏನು ಈ ಮೂವರು ಖತರ್ನಾಕ್ ಕದಿಮರಿದ್ದಾರೆ ಇವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಏನು 50 ಲಕ್ಷ ರೂಪಾಯಿ ಹಣವನ್ನ ನೀಡ್ತೇವೆ ಅಂತ ಹೇಳಿ ಅವ್ರನ್ನ ಕರೆಸ್ಕೊಂಡು ಅವ್ರನ್ನ ಈಗ ಸದ್ಯ ಪೊಲೀಸರು ವಶಕ್ಕೆ ನೀಡಿರ್ತಕ್ಕಂಥದ್ದು. ಸದ್ಯ ಈಗ ಸಮೀರ್, ಅಬ್ದುಲ್ ರಶೀದ್ ಹಾಗೂ ಮೊಹಮ್ಮದ್ ಈ ಮೂರು ಆರೋಪಿಗಳನ್ನ ಸದ್ಯ ಜೈಲಿಗೆ ಇಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಕೃತ್ಯವನ್ನ ನೋಡ್ತಾ ಇದ್ರೆ ಸಾರ್ವಜನಿಕರು ಕೂಡ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ತಮ್ಮ ಕೀಯನ್ನ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಬೇಕು ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಕೂಡ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಲ್ಲಿ ಇಟ್ಟು ಹೋದ್ರೆ ನಾಳೆ ಏನಾದರೂ ಸಮಸ್ಯೆ ಕಳ್ಳತನ ಆಗಿರ್ಬೋದು, Okay, ಬೇರೆ ರಾಜೇಶ್. ಇನ್ನಿತರ ಚಟುವಟಿಕೆಗಳು ಆದ್ರೂ ಕೂಡ ಸಾಕಷ್ಟು ತೊಂದರೆ ಉಂಟಾಗುತ್ತೆ. ಹಾಗಾಗಿ ಸಾರ್ವಜನಿಕರು ಕೂಡ ಇಂಥವರ ಬಗ್ಗೆ ಎಚ್ಚರದಿಂದ ಇರಬೇಕು ನಿಟ್ಟಿನಲ್ಲಿ ಅವರು ಕೂಡ ಮನವಿ ಮಾಡಿರ್ತಕ್ಕಂಥದ್ದು. ಶುಕ್ತಿ. ಓಕೆ ರಾಜೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.